ಡೆಲ್ಲಿ ಕ್ರೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ. ದೃಷ್ಟಿ ಎಲ್ಲರ ಮೇಲೆ. ಚಿಂತಾಮಣಿ ಸಿವಿಲ್ ಬಸ್ ಸ್ಟ್ಯಾಂಡ್ ಆಟೋ ಯೂನಿಯನ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ. ಚಿಂತಾಮಣಿ ತಾಲೂಕಿನ ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಯೋಗಿನಾರಾಯಣ ಆಟೋ ಸ್ಟ್ಯಾಂಡ್ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅತಿ ವೈಭವದಿಂದ ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಸಬ್ ಇನ್ಸ್ಪೆಕ್ಟರ್ ವಿಜೇತ್ರವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ರಾಜ್ಯೋತ್ಸವದ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ವಿಜೇತ್ರವರು ಅರ್ಥಪೂರ್ಣವಾಗಿ ತಿಳಿಸಿದರು. ಈ ಕಾರ್ಯಕ್ರಮವನ್ನು ಆಟೋ ಸ್ಟ್ಯಾಂಡ್ ಮೆಂಬರ್ಸ್ ಅಬ್ದುಲ್ ಖಾದರ್, ಮೋಹನ, ಬಾಲು ಮತ್ತು ಆಟೋ ಚಾಲಕರೆಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ಅತಿ ಅದ್ದೂರಿಯಾಗಿ ಆಚರಿಸಿದರು. ವರದಿ ಜುನೇದ್, ಡೆಲ್ಲಿ ಕ್ರೈಮ್ ಪ್ರೆಸ್, ಚಿಂತಾಮಣಿ ಘಟಕ. ಕನ್ನಡನೇ ಭಾಷೆನೇ ಏನಕ್ಕೆ ಅಂತ ಹೇಳಿ, ಕನ್ನಡ ಭಾಷೆ ತುಂಬಾ ಸರಳ, ಆರಾಮ ಮಾತಾಡ್ಬೋದು. ನಾವು ಆಕ್ಚುಲಿ ಇವಾಗ 1:15ಗೆ ಸಾಹೇಬರು ಹೇಳಿದ್ರು, 1:15ಗೆ ಇಟ್ಕೊಂಡಿದ್ವಿ. ಇವಾಗ ಕನ್ನಡ ಧ್ವಜಾರೋಹಣಕ್ಕೆ ಇದು ಮಾಡಿದ್ವಿ. 1:15ಗೆ ಸಾಹೇಬರು ಹೇಳಿದ್ದಾರೆ, ಅದಕ್ಕೆ ಇವಾಗ ಧ್ವಜಾರೋಹಣ ಆಯ್ತು. ಸರ್ ಬನ್ನಿ ನೀವು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಏನು ನವೆಂಬರ್ ಮಾಸ ಇದೆ, ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡೋವಂಥದ್ದು ಹಿರಿಯರು ಸಾಕಷ್ಟು ಜನ ಹೇಳಿದ್ದಾರೆ. ನಾವೇನು ಈ ನವೆಂಬರ್ 1ಕ್ಕೆ ಆಚರಣೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವವನ್ನು, ವರ್ಷ ಪೂರ್ತಿ ಮಾಡಬೇಕು ಅಂತ. ಏನಕ್ಕೆ ಅಂದರೆ ಭಾಷೆ ಅನ್ನೋದು ನಾವು ನಮ್ಮ ಅನಿಸಿಕೆಗಳನ್ನ ಹೇಳೋಂಥದ್ದು, ನಮ್ಮ ಭಾವನೆಗಳಂತ ಹೇಳೋಂಥದ್ದು, ಇದು ನಮ್ಮ ಭಾಷೆ. ಭಾಷೆ ಕನ್ನಡನೇ ಭಾಷೆನೇ ಏನಕ್ಕೆ ಅಂತ ಹೇಳಿ, ಕನ್ನಡ ಭಾಷೆ ತುಂಬ ಸರಳ, ಆರಾಮ ಮಾತಾಡ್ಬೋದು, ಹೇಗೆ ಬೇಕಾದ್ರೂ ಮಾತಾಡ್ಬೋದು. ಸಾಕಷ್ಟು ಕವಿಗಳು, ಹಿರಿಯರು ಈ ಏನು ಭಾಷೆ ಇದೆ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಸಾಹಿತ್ಯ ರಚನೆ ಆಗಿದೆ, ಪದ್ಯ, ಗದ್ಯ, ಕವಿತೆ, ಕಾವ್ಯ, ಹಾಡುಗಳು. ನೀವೆಲ್ಲಿದ್ರೂ ನಿಮಗೊಂದು ನೆಮ್ಮದಿ ಕೊಡುತ್ತೆ. ಸೊ ಹಾಗಾಗಿ ಕನ್ನಡ ರಾಜ್ಯೋತ್ಸವ, ಅದರಲ್ಲೂ ಹೆಚ್ಚಾಗಿ ನಮ್ಮ ಆಟೋ ಚಾಲಕರು ಭಾರಿ ಉತ್ಸಾಹದಲ್ಲಿ ಮಾಡ್ತಾರೆ. ಕನ್ನಡ ಪ್ರೀತಿ, ಈ ನಮ್ಮ ಕನ್ನಡ ಅಭಿಮಾನಿಗಳು ಅಥವಾ ನಟರೇನಿದ್ದಾರೆ ಅವರನ್ನು ಹೆಚ್ಚಾಗಿ ಕೊಂಡಾಡೋದೇ ನಮ್ಮ ಆಟೋ ಚಾಲಕರು. ಹಾಗಾಗಿ ಕನ್ನಡ ರಾಜ್ಯೋತ್ಸವ ನೀವು ಆಚರಣೆ ಮಾಡ್ತಿದ್ರಿ, ಇದೇ ರೀತಿ ಕನ್ನಡದ ಅಭಿಮಾನ, ಕನ್ನಡ ರಾಜ್ಯದ ಅಭಿಮಾನ ಹೀಗೆ ಇರಲಿ. ಭಾಷೆ ಅನ್ನೋದು ಒಂದು ಮಾಧ್ಯಮ, ಮಾತಾಡೋಂಥ ಮಾಧ್ಯಮ, ಒಬ್ರಿಗೊಬ್ಬರು ಪರಿಚಯ ಮಾಡಿಕೊಡೋಂಥ ಮಾಧ್ಯಮ, ಸ್ನೇಹ ಬೆಳೆಸೋವಂಥ ಮಾಧ್ಯಮ. ಹಾಗಾಗಿ ಕನ್ನಡನೇ ನಾವು ಮಾಡಬೇಕು ಅಂತಲ್ಲ, ನಾವೆಲ್ಲ ಒಂದು ಕಡೆ ಬದುಕ್ತಾ ಇದ್ದೀವಿ. ನಮ್ಮ ಹಿಂದೂಗಳು ಇದ್ದೀವಿ, ಮುಸಲ್ಮಾನರು ಇದ್ದೀವಿ, ಎಲ್ಲ ಜನಾಂಗದವರು ಅಣ್ಣ ತಮ್ಮರು ಇದ್ದಂಗೆ ಇದ್ದೀವಿ. ಅದೇ ರೀತಿ ನಮ್ಮ ಭಾಷೆನೂ ನಮಗೆ, ನಮ್ಮ ಏನು ಸ್ನೇಹ ಇರುತ್ತೆ ಅದನ್ನು ಇನ್ನೂ ಹೆಚ್ಚಿಗೆ ಬಲಪಡಿಸೋ ರೀತಿಯಲ್ಲಿ ನಮ್ಮ ಭಾಷೆ ಬರಬೇಕು, ಮತ್ತು ಎಲ್ಲ ರೀತಿಯಲ್ಲೂ ಅನುಕೂಲ ಆಗಬೇಕು. ಹಾಗಾಗಿ ಈ ದಿನ ನಿಮಗೆ, ನಿಮ್ಮ ಕುಟುಂಬದವ್ರಿಗೆ ಏನು ಅಭಿಮಾನ ಇದೆ ಅದು ಹೀಗೆ ಕಂಟಿನ್ಯೂ ಆಗಲಿ. ಇನ್ನೂ ಹೆಚ್ಚಿಗೆ ಈ ಥರ ಒಂದು ಆಚರಣೆಗಳಾಗಲಿ, ಮತ್ತು ಇನ್ನೂ ಹೆಚ್ಚಿಗೆ ಸೇರಲಿ ಜನ ಅಂಥೇಳಿ ನಿಮಗೆಲ್ಲ ಹಾರೈಸ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಲೋ, ಹಲೋ.
ಎಲ್ಲ